ಆತ್ಮೀಯರೇ ನಮಸ್ಕಾರ. ಇವತ್ತು ವಿಶೇಷವಾದಂಥ ಒಬ್ಬ ಅತಿಥಿ ಜೊತೆ ನಾನಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿರುವಂತಹ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನದ ತರಬೇತಿಗಳನ್ನು ಮಾಡುವ ಮೂಲಕ, ಅಷ್ಟಲ್ಲದೆ ಕೂಡ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂದರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ ಒಬ್ಬ ವಿದ್ಯಾವಂತರಾಗಿ, ಸ್ಕಾಲರ್ ಆಗಿ, ಶಿಕ್ಷಣ ತಜ್ಞರಾಗಿ ನಾಡಿನೆಲ್ಲೆಡೆ ಗುರುತಿಸಿಕೊಂಡಂಥವರು ಸರ್ ಅರವಿಂದ್ ಚೊಕ್ಕಾಡಿ ಸರ್ ಅವರು. ಅರವಿಂದ್ ಚೊಕ್ಕಾಡಿ ಸರ್ ಅಂತಂದರೆ ನಮಗೆ ಪ್ರಜಾವಾಣಿ ಪತ್ರಿಕೆ ನೆನಪಾಗುತ್ತೆ. ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅವರ ಅಂಕಣ ಬರಹಗಳನ್ನು ಆಸಕ್ತಿಯಿಂದ ಓದುವಂಥ ಒಂದು ವರ್ಗನೇ ಇದೆ. ಅದರೊಟ್ಟಿಗೆ ಕೂಡ ಅವರ ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಳ್ಳುವ ಒಂದು ರೀತಿ ಏನಿದೆಯಲ್ಲ, ಸದ್ಬಳಕೆ ಮಾಡಿಕೊಳ್ಳೋದು, ಸದಾ ಕಾಲ ಅದರೊಟ್ಟಿಗೆ ಇದ್ದುಕೊಂಡು ಅದನ್ನೊಂದು ಪಾಪ್ಯುಲರ್ ಆಗಿ ಮಾಡಿರುವಂಥದ್ದು ನಮ್ಮ ಅರವಿಂದ್ ಚೊಕ್ಕಾಡಿ ಸರ್ ಅವರು. ಬರೀ ಇಷ್ಟೇ ಹೇಳಿದರೆ ಸಾಲದು ಅಂತ. ಅರವಿಂದ್ ಚೊಕ್ಕಾಡಿ ಸರ್ ಅವರು ಪಕ್ಕದ ಕರ್ನಾಟಕ ರಾಜ್ಯದ ಪಕ್ಕದ ಬಿಜಾಪುರ ಜಿಲ್ಲೆಗೆ ಸತತವಾಗಿ ಬರ್ತಾರೆ, ಸತತವಾಗಿ ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಅದರೊಟ್ಟಿಗೆ ಕೂಡ ಇಡೀ ರಾಜ್ಯಾದ್ಯಂತ ಇಲಾಖೆ ಆದೇಶ ಮಾಡಿದರೆ ಎಲ್ಲ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡಿ ವಿದ್ಯಾರ್ಥಿಗಳಲ್ಲಿ ಉದ್ದೀಪನಗೊಳಿಸ್ತಕ್ಕಂಥ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡ್ತಕ್ಕಂಥವ್ರು ಅರವಿಂದ್ ಚೊಕ್ಕಾಡಿ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಅರವಿಂದ್ ಚೊಕ್ಕಾಡಿ ಸರ್ ಜೊತೆ ಮೊದಲಿಗೆ ನನ್ನ ಮಾತು ಆರಂಭವಾಗೋದೇ ಮಾತಾಡ್ತಾ ಇದ್ರು ಸರ್, ಮಕ್ಕಳಲ್ಲಿ ಆಲಿಸುವ ಕೌಶಲ ಕಡಿಮೆ ಆಗಿದೆ ಅಂತೇಳಿ. ಅದು ನನಗೆ ಯಾಕೋ ಮನಸ್ಸು ಅದೇ ಪ್ರಶ್ನೆಯಿಂದಲೇ ಆರಂಭಿಸಬೇಕು ಅಂತ ಅನಿಸ್ತು. ಅದು ಹೇಗೆ ಸರ್ ಅಂತ? ಅಂದ್ರೆ ಮಕ್ಕಳ ಅವಧಾನದ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗಿದೆ. ಯಾರಿಗೆ ಅಟೆನ್ಷನ್ ಪವರ್ ಕಡಿಮೆ ಆಗ್ತದೋ ಕೇಳಿಸಿಕೊಳ್ಳುವ ಮನಸ್ಥಿತಿಯು ಕಡಿಮೆ ಆಗ್ತದೆ. ಕೇಳಿಸಿಕೊಳ್ಳುವ ಮನಸ್ಥಿತಿ ಕಡಿಮೆ ಆದಷ್ಟು ಅವನಿಗೆ ರಿಸೀವ್ ಮಾಡಿಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗ್ತದೆ. ರಿಸೀವ್ ಮಾಡಿಕೊಳ್ಳೋದು ಕಡಿಮೆ ಆದಷ್ಟು ತಲೆಯ ಒಳಗೆ ತುಂಬಿಕೊಳ್ಳುವ ಕಂಟೆಂಟ್ ಕಡಿಮೆ ಆಗ್ತದೆ. ಅಂದ್ರೆ ಅಟೆನ್ಷನ್ ಡೈವರ್ಟ್ ಆಗುದು ಇದು ಎಲ್ಲದಕ್ಕೂ ಬೇಸಿಕ್ ಕಾರಣ. ಬೇರೆ ಬೇರೆ ಕಡೆಯಲ್ಲಿ ಅವನ ಆಸಕ್ತಿಗಳು ಹರಡಿ ಹೋಗ್ತಾ ಹೋದ ಹಾಗೆ ಕೇಳಿಸಿಕೊಳ್ಳುವ ಸಾಮರ್ಥ್ಯವು ಕಡಿಮೆ ಆಗ್ತದೆ. ಇದು ಅಭ್ಯಾಸದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀವಿ? ಖಂಡಿತವಾಗಿ ಅಭ್ಯಾಸದ ಮೇಲೆ ಪರಿಣಾಮ ಬೀರ್ತದೆ. ಯಾಕೆಂದ್ರೆ ಪಾಠವನ್ನು ಸರಿಯಾಗಿ ಕೇಳಿಸಿಕೊಳ್ಳದೆ ಇವನು ಎಲ್ಲವನ್ನು ಓದಿಯೇ ತಿಳ್ಕೊಳ್ತಾನೆ ಅಂತ ಹೇಳಿದ್ರೆ ಆಗುದಿಲ್ಲ. ಕೇಳಿಸಿಕೊಳ್ಳುವ ಸಾಮರ್ಥ್ಯವೇ ಇಲ್ಲದವನಿಗೆ ಓದುವ ಸಾಮರ್ಥ್ಯ ಮತ್ತು ಕಡಿಮೆ ಇರ್ತದೆ. ಓದುವಾಗ ಒನ್ ಸೈಡೆಡ್ ಆಗಿರುವಂತಹದ್ದು. ಈಗ ಕೇಳಿಸಿಕೊಳ್ಳುವಾಗ ಹೇಳುವವರು ಹೇಳ್ತಾರೆ, ಕೇಳುವವನು ಕೇಳ್ತಾನೆ, ಮುಖಾಮುಖಿ ಆಯ್ತು, ಎರಡು ಕಡೆಯಿಂದಲೂ ಆಕ್ಷನ್ ಅಂಡ್ ರಿಯಾಕ್ಷನ್ ನಡೀತದೆ. ಓದುವಾಗ ಪಾಠ ಪುಸ್ತಕ ಏನು ಎದ್ದು ಬಂದು ಓದು ಅಂತ ಹೇಳಲ್ಲ, ಇವನೇ ಓದ್ಕೋಬೇಕು, ಏಕಮುಖಿ ಆಗ್ತದೆ. ಅದು ದ್ವಿಮುಖವಾದದ್ದನ್ನೇ ಸಾಧಿಸ್ಲಿಕ್ಕಾಗದೇ ಇದ್ದಾಗ ಏಕಮುಖಿಯಾದದ್ದು ಸಾಧಿಸ್ಲಿಕ್ಕೆ ಆಗ್ತದ? ಸೊ ಪಾಠ ಕೇಳಿಸಿಕೊಳ್ಳುವ ಪ್ರವೃತ್ತಿಯನ್ನು ಜಾಸ್ತಿ ಮಾಡಿಕೊಳ್ಳೇಬೇಕು. ಹಾಗಾದ್ರೆ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಯುವ ಜನರಿಗೆ ಆಗಿರ್ಬೋದು, ಆಲಿಸುವ ಕೌಶಲ ಬೇಕು ಅಂತೇಳಿ. ಆಲಿಸುವ ಕೌಶಲನೇ ಮುಖ್ಯ. LSRW ಅಂತ ನಾವು ಹೇಳ್ತೀವಲ್ಲ, ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್ ಅಂಡ್ ರೈಟಿಂಗ್ ಅಂತ. ಆ ಕಾರಣಕ್ಕಾಗಿ ಮೊದಲನೇ ಹಂತನೇ ಆಲಿಸುವ ಕೌಶಲ ಕಡಿಮೆ ಆಗಿರೋದ್ರಿಂದ ಮಕ್ಕಳಲ್ಲಿ ಏಕಾಗ್ರತೆ ಕೊರತೆ ಆಗುತ್ತೆ ಅಂತ ಸರ್ ಹೇಳ್ತಾರೆ. ಸರ್, ತಾವು ವ್ಯಕ್ತಿತ್ವ ವಿಕಸನದ ತರಬೇತಿಗಳನ್ನು ಕೊಡ್ತಾ ಬರ್ತಾ ಇದ್ದೀರಿ. ಆ ವ್ಯಕ್ತಿತ್ವ ವಿಕಸನದ ತರಬೇತಿಯಲ್ಲಿ ವಿದ್ಯಾರ್ಥಿಗಳ ಆಸಕ್ತಿ ಹೇಗಿದೆ ಅಂತ? ನೋಡಿ, ವಿದ್ಯಾರ್ಥಿಗಳ ಆಸಕ್ತಿ ಅಂತ ಅಲ್ಲ, ಈ ಇಡೀ ಒಂದು ಸಾಮಾಜಿಕ ವ್ಯವಸ್ಥೆಯ ಆಸಕ್ತಿ ಹೇಗಾಗಿದೆ ಅಂದ್ರೆ ತನಗೆ ಸುಖವಾಗಿರ್ಲಿಕ್ಕೆ ಎಲ್ಲವೂ ಬೇಕು, ಆಯ್ತಾ? ಆದ್ರೆ ಏನು ಶ್ರಮ ಪಡಂಗಿಲ್ಲ, ತಾನಾಗಿಯೇ ಬರಬೇಕು ಅನ್ನೋದು 90% ಜನರ ಆಸಕ್ತಿ ಆಗಿದೆ. ಆದ್ರೆ ವಾಸ್ತವದಲ್ಲಿ ಅದು ಸಾಧ್ಯ ಇಲ್ಲ. ಬದುಕಿನಲ್ಲಿ ಪ್ರತಿಯೊಂದು ಕೂಡ ತಮ್ಮ ಶ್ರಮದ ಫಲವಾಗಿಯೇ ನಮಗೆ ಗಳಿಕೆ ಆಗ್ತದೆ ಅನ್ನುವ ಚಿಂತನೆ ಬರಬೇಕು. ಇದು ವಾಸ್ತವಿಕ ನೆಲೆಯ ಚಿಂತನೆ. ನಮ್ಮಲ್ಲಿ ವ್ಯಕ್ತಿತ್ವ ವಿಕಾಸ ಅಂತ ಹೇಳುವಂಥದ್ದು ನಿಜವಾಗಿ ಅದಕ್ಕೆ ಪ್ರತ್ಯೇಕವಾದ ತರಬೇತಿಯ ಅವಶ್ಯಕತೆಯೇ ಇಲ್ಲ. ಶಿಕ್ಷಣ ಇರುವುದು ಯಾಕೆ? ಶಿಕ್ಷಣ ಅಂದ್ರೇನೆ ವ್ಯಕ್ತಿತ್ವದ ವಿಕಾಸ. ಶಿಕ್ಷಣ ಸರಿಯಾಗಿ ಇವ ಪಡ್ಕೊಂಡ ಅಂತ ಆದ್ರೆ ವಿದ್ಯೆ ಬಲ್ಲವನ ಮುಖ ಮುದ್ದು ಬರುವಂತಿಕ್ಕು ಅಲ್ವಾ? ಈ ವಿದ್ಯೆ ಬಲ್ಲವನ ಪಕ್ಕ ಮುಖದ ಮುದ್ದು ಬರುವಂತಿರುಕು ಅಂತ ಹೇಳಿ ಆಗ್ಬೇಕಾದ್ರೆ ಇವನು ವಿದ್ಯಾವಂತನಾಗಿರ್ಬೇಕಲ್ಲ. ಬರೀ ಸರ್ಟಿಫಿಕೇಟ್ ತಗೊಂಡು ಹೋದ್ರೆ ವಿದ್ಯಾವಂತ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಶಿಕ್ಷಣವನ್ನು ಪಡೆಯುವುದೇ ವ್ಯಕ್ತಿತ್ವ ವಿಕಾಸದ ಮೂಲ, ಆಯ್ತಾ? ಶಿಕ್ಷಣ ಪಡೆದ ಮೇಲೂ ಅವರಿಗೆ ವ್ಯಕ್ತಿತ್ವ ವಿಕಾಸ ಬೇಕಾಗ್ತದೆ ಅಂತ ಹೇಳಿದ್ರೆ ಪಡೆದುಕೊಂಡ ಶಿಕ್ಷಣದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಆ ಸಮಸ್ಯೆ ಶಿಕ್ಷಣ ಕೊಟ್ಟದ್ರಿಂದಾಗಿಯೂ ಆಗಿರ್ಬೋದು, ಶಿಕ್ಷಣ ಪಡೆದುಕೊಂಡವನ ಸಮಸ್ಯೆಯಿಂದಾಗಿಯೂ ಆಗಿರ್ಬೋದು, ಎರಡು ಕಡೆ ದ್ವಿಮುಖ ಯಾವುದೂ ಆಗಿರ್ಬೋದು. ಹಾಗೆ ಈ ವ್ಯಕ್ತಿತ್ವ ವಿಕಾಸ ಅಂತೇಳಿ ತರಬೇತಿ ನಾವು ಕೆಲವು ಐಡಿಯಾಗಳನ್ನೆಲ್ಲ ಕೊಡ್ತೇವೆ, ಈ ರೀತಿಯಲ್ಲೆಲ್ಲ ಮಾಡ್ಕೊಳ್ಬಹುದು ಅಂತೇಳಿ. ಅಲ್ಲಿ ಕೆಲವು ಹಿಂಟುಗಳು ಸಿಗ್ತವೆ ಹೊರತು ಕೊನೆಗೂ ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕಾದ ಅವರವರೇ.
ತಾನು ಏನು ಅಂತೇಳಿ ತನ್ನ ಒಳಗನ್ನು ನಿರೀಕ್ಷಿಸಿಕೊಳ್ಳಿಕ್ಕಾಗದೆ ವ್ಯಕ್ತಿತ್ವ ವಿಕಾಸ ಆಗುದಿಲ್ಲ. ಅದು ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ಆಗ್ಬೋದು. ನೀವು ಡ್ರೆಸ್ ಸೆನ್ಸ್ ಅನ್ನು ಕೊಟ್ಟು ಡ್ರೆಸ್ಸಿಂಗ್ ಸಿಸ್ಟಮ್ ಅನ್ನು ಚೇಂಜ್ ಮಾಡ್ಬೋದು, ಕುಳಿತುಕೊಳ್ಳುವ ಸಿಸ್ಟಮ್ ಅನ್ನು ಚೇಂಜ್ ಮಾಡ್ಬೋದು, ಓಡಾಟದ ಸಿಸ್ಟಮ್ ಅನ್ನು ಚೇಂಜ್ ಮಾಡ್ಬೋದು, ಇದೆಲ್ಲ ಮಾಡ್ಬೋದು. ಆದ್ರೆ ಇಂಟರ್ನಲ್ಲಿ ಆಗ್ಬೇಕಾದ ಗ್ರೋತ್ ಇದೆ ಅಲ್ಲ, ಅದು ಅವರೇ ಮನಸ್ಸು ಮಾಡಿದಾಗ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ. ಅರವಿಂದ್ ಚೊಕ್ಕಾಡಿ ಸರ್ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆ ಅವರು, ನಾವು ಕಲ್ಯಾಣ ಕರ್ನಾಟಕ ಭಾಗದವರು. ಶೈಕ್ಷಣಿಕ ಗುಣಮಟ್ಟ ಅಂತ ಅನ್ಕೋಬಹುದು, ಮಕ್ಕಳ ಕಲಿಕಾ ಆಸಕ್ತಿ ಅಂತ ಅನ್ಕೋಬಹುದು, ಬೋಧನಾ ಕ್ರಮ ಅನ್ಬೋದು. ಸರ್ ಮೂಡುಬಿದಿರೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೂ ಈ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೂ ತಾವು ಕಲಿಕಾ ಕ್ರಮವನ್ನ ಹೇಗೆ ಅದರ ವಿಭಿನ್ನ ಅಂತ ಹೇಳ್ತೀರಿ, ಅಥವಾ ಹೇಗೆ ಅದು ಕಲಿಕಾ ಆಸಕ್ತಿ ಇದೆ ಅಂತ ಹೇಳ್ತೀರಿ ನಿಮ್ಮ ದೃಷ್ಟಿಕೋನದಲ್ಲಿ? ಅಲ್ಲ, ಇದು ದಕ್ಷಿಣ ಕನ್ನಡ, ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇದು ಒಂದು ಸೋಷಿಯೋ ಇಕನಾಮಿಕ್ ಕಂಡೀಷನ್ ಆಗಿ ನೋಡಬೇಕು. ಈಗ ದಕ್ಷಿಣ ಕನ್ನಡದಲ್ಲಿ ನೀವು ಹೆಣ್ಣು ಮಕ್ಕಳಿಗಿರುವ ಕಾಲೇಜುಗಳನ್ನು ಕಾಲೇಜುಗಳ ಸಂಖ್ಯೆಯನ್ನು ನೋಡಿದ್ರೆ ಹೆಣ್ಣು ಮಕ್ಕಳು ಶಿಕ್ಷಣ ವಂಚಿತರಾಗಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಮಂಗಳೂರಲ್ಲಿ ನಿಮಗೆ ಗಂಡು ಮಕ್ಕಳಿಗಿಂತ ಜಾಸ್ತಿ ಹೆಣ್ಣು ಮಕ್ಕಳ ಕಾಲೇಜೇ ಸಿಗ್ತದೆ. ಆಯ್ತಾ? ಅದು ಒಂದು ಸೋಷಿಯೋ ಇಕನಾಮಿಕ್ ಕಂಡೀಷನ್ ನ ಒಂದು ಭಾಗ ಅದು. ಇದು ಇನ್ನೊಂದು, ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಜಾಸ್ತಿ. ಕಮರ್ಷಿಯಲ್ ಆಕ್ಟಿವಿಟೀಸ್ ಆದಾಗ ಅಲ್ಲಿ ಇಕನಾಮಿಕ್ ಗ್ರೋತ್ ಬೇರೆ ಸ್ವರೂಪದಲ್ಲಿ ಇರ್ತದೆ. ಅಲ್ಲಿ ಬಿಸ್ನೆಸ್ ಇಕಾನಮಿಯನ್ನು ಪ್ರಧಾನವಾಗಿ ನಿಯಂತ್ರಿಸ್ತದೆ. ನೀವು ಈ ಕಡೆ ನೋಡಿದ್ರೆ ಅಗ್ರಿಕಲ್ಚರ್ ಪ್ರಧಾನವಾಗಿ ನಿಯಂತ್ರಿಸ್ತದೆ. ಈ ಸೋಷಿಯೋ ಇಕನಾಮಿಕ್ ಫ್ಯಾಕ್ಟರ್ಸ್ ಇದೆ ಅಲ್ಲ, ಸೋಷಿಯೋ ಇಕನಾಮಿಕ್ ಫ್ಯಾಕ್ಟರ್ಸ್ ಗಳಿಂದಾಗಿ ಅಲ್ಲಿಯ ಶಿಕ್ಷಣ ಕ್ರಮಕ್ಕೂ ಇಲ್ಲಿಯ ಶಿಕ್ಷಣ ಕ್ರಮಕ್ಕೂ ನಿರ್ವಹಣಾ ವಿಧಾನದಲ್ಲಿ ವ್ಯತ್ಯಾಸವಾಗಿದೆ. ಆದರೆ ಮನುಷ್ಯರ ಬುದ್ಧಿವಂತಿಕೆಯಲ್ಲಿ ಎಲ್ಲಿಯೂ ವ್ಯತ್ಯಾಸ ಇಲ್ಲ. ಮನುಷ್ಯರು ಇಡೀ ಜಗತ್ತಿನಲ್ಲಿ ಒಂದೇ ರೀತಿಯಲ್ಲಿ ಇರೋದು, ಸಮಾನ ರೀತಿಯಲ್ಲಿ ಬುದ್ಧಿವಂತರು ಅಥವಾ ಸಮಾನ ರೀತಿಯಲ್ಲಿ ದಡ್ರು. ಆದ್ರೆ ಅದನ್ನು ಬಳಕೆ ಮಾಡಿಕೊಳ್ಳುವ ವಿಧಾನದಲ್ಲಿ ವ್ಯತ್ಯಾಸಗಳಾಗುವುದರಿಂದ ಅದರ ರಿಸಲ್ಟ್ ಡಿಫರೆಂಟ್ ಆಗಿ ಕಾಣಬಹುದು. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಸೈನ್ಸ್ ಎಜುಕೇಶನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕೆಂದ್ರೆ ಸೈನ್ಸಿನ ಮೇಲಿನ ಇಂಟ್ರೆಸ್ಟ್ ಇಂದಾಗಿ ಅಲ್ಲ, ಇಕಾನಮಿಯ ಮೇಲಿನ ಇಂಟ್ರೆಸ್ಟ್ ಇಂದಾಗಿ, ಕಾಮರ್ಸಿನ ಮೇಲಿನ ಇಂಟ್ರೆಸ್ಟ್ ಇಂದಾಗಿ, ಯಾಕೆಂದ್ರೆ ಅಲ್ಲಿ ಗಳಿಕೆ ಜಾಸ್ತಿ ಆಗ್ತದೆ ಅನ್ನುವ ಕಾರಣದಿಂದ. ಈಗ ನೀವು ಈ ಕಡೆಯಲ್ಲಿ ನೋಡಿದ್ರೆ ನಿಜವಾಗಿ ಆದ್ರೂ ಕಲ್ಯಾಣ ಕರ್ನಾಟಕದ ಮಕ್ಕಳು, ವಿದ್ಯಾರ್ಥಿಗಳು ತುಂಬಾ ಹಾರ್ಡ್ ವರ್ಕರ್ಸ್, ಬಟ್ ಸ್ಮಾರ್ಟ್ ವರ್ಕರ್ಸ್ ಅಲ್ಲ, ಹಾರ್ಡ್ ವರ್ಕರ್ಸ್. ಈಗ ನೀವು ದಕ್ಷಿಣ ಕನ್ನಡಕ್ಕೆ ಹೋದ್ರೆ ಅಲ್ಲಿ ಹಾರ್ಡ್ ವರ್ಕರ್ಸ್ಗಿಂತ ಸ್ಮಾರ್ಟ್ ವರ್ಕ್ ಜಾಸ್ತಿ. ಇಲ್ಲಿ ಏನಾಗಬೇಕಾಗಿದ್ದು ನನಗೆ ಇದು ನೋಡಿದ್ರೆ ಅಂತ ಹೇಳಿದ್ರೆ, ನಾನು ಅದನ್ನು ಅನೇಕ ಬಾರಿ ಆ ವಿಚಾರವನ್ನು ಹೇಳಿದ್ದೇನೆ. ಈ ದಕ್ಷಿಣ ಕನ್ನಡದಲ್ಲಿ ಇವನು ವಾಕ್ಯ ರಚನೆಯನ್ನು ಬಹಳ ಚಂದ ಮಾಡಿ ಮಾಡ್ತಾನೆ. ಆದ್ರೆ ಕಂಟೆಂಟ್ ಅನ್ನು ಕೊಡೋ ಮಾರಾಯ ಅಂತ ಹೇಳಿದ್ರೆ ಕಂಟೆಂಟ್ ಅವನಿಗೆ ಟೆಕ್ಸ್ಟ್ ಬುಕ್ಕಿನದ್ದು ಮಾತ್ರ ಗೊತ್ತಿರುದು, ಉಳಿದದ್ದು ಗೊತ್ತಿರುವುದಿಲ್ಲ. ಈ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಬಂದ್ರೆ ಅವನಿಗೆ ನಾಲೆಜ್ ರಿಚ್ ಆಗಿ ಇರ್ತದೆ, ವಾಕ್ಯ ರೂಪದಲ್ಲಿ ಬರೆಯೋ ಮಾರಾಯ ಅಂತ ಹೇಳಿದ್ರೆ ವಾಕ್ಯದಲ್ಲಿ ಅವನಿಗೆ ಹೇಳಲಿಕ್ಕೆ ಆಗುದಿಲ್ಲ. ಈ ಸಮಸ್ಯೆಗಳು ಎದುರಾಗ್ತವೆ ಅಂತೇಳಿ ಅದಕ್ಕೆ ಇಲ್ಲಿ ನಾನು ಅಂದುಕೊಳ್ಳೋದು, ಇಲ್ಲಿ ಸ್ವಲ್ಪ ಓರಿಯೆಂಟೇಶನ್ ಜಾಸ್ತಿ ಬೇಕಾಗಿದೆ ಅನ್ನೋದು. ಓರಿಯೆಂಟೇಶನ್ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಜಾಸ್ತಿ ಬೇಕು. ಆದ್ರೆ ಜಾಸ್ತಿ ಓರಿಯೆಂಟೇಶನ್ ಕೊಟ್ರೆ ಮಕ್ಕಳನ್ನು ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಬಹುದು. ಯಾಕೆಂದ್ರೆ ಎನರ್ಜಿ ಜಾಸ್ತಿ ಇದೆ ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳಲ್ಲಿ, ಎನರ್ಜಿ ಜಾಸ್ತಿ ಇದೆ. ಆದ್ರೆ ಅದನ್ನು ಸಿಸ್ಟಮ್ಯಾಟಿಕ್ ಆದ ಡಿಸಿಪ್ಲಿನ್ ನಲ್ಲಿ ತೆಗೆದುಕೊಂಡು ಹೋಗುವಂತ ಓರಿಯೆಂಟೇಶನ್ಸ್ ಕಡಿಮೆ ಆಗಿದೆ. ಅದು ನನಗೆ ಕಾಣುವ ಡಿಫರೆನ್ಸ್ ಕಂಡು ಬಂತು. ಹೌದು 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 ಸರ್. ಈ ಸಾರಿ SSLC ಪರೀಕ್ಷೆಗಳನ್ನು ನೋಡ್ತಾ ಇದ್ದೀವಿ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜೊತೆಗೆ ನಮ್ಮ ರಾಜ್ಯ ಪಠ್ಯಕ್ರಮ ಚೌಕಟ್ಟು, ಅದ್ರ ಜೊತೆ ನಮ್ಮ ಮಕ್ಕಳಿಗೆ ನಾವು ಸಿಲೆಬಸ್ ಕೊಡ್ತಾ ಇದೀವಿ ಸರ್. ಅದು ಯಾಕೆ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ಲಿಕ್ಕೆ ನಮ್ಮ ಮಕ್ಕಳಿಗೆ, ಇದು ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳಿಗೆ ಸಾಧ್ಯ ಆಗ್ತಿಲ್ಲ ಅಂತ ಪ್ರತಿ ಸಾರಿ ನಾವು ಫಲಿತಾಂಶ ನೋಡಿದಾಗ ದಕ್ಷಿಣ ಕನ್ನಡ, ಉಡುಪಿ ಹೀಗೆ ನೋಡ್ತಾ ಹೋಗ್ತೀವಿ. ನಮ್ಮಲ್ಲಿ ಕೂಡ ಇದಾರೆ, ಇಲ್ಲ ಅಂತ ಅಂತೂ ಅಲ್ಲ. ಆದಾಗ್ಯೂ ಪ್ರಮಾಣ ನಮ್ಮ ಭಾಗದಲ್ಲಿ ಕಡಿಮೆ. ಯಾಕೆ ಹಾಗಾಗ್ತಿದೆ ಅಂತ, ಎಲ್ಲಿ ಸೋಲ್ತಾ ಇದ್ದೀವಿ ಅಂತ? ಇಲ್ಲ, ಕಲ್ಯಾಣ ಕರ್ನಾಟಕ, ಈ ಉತ್ತರ ಕರ್ನಾಟಕದ ಭಾಗದಲ್ಲೂ ಫಸ್ಟ್ ಸೆಕೆಂಡ್ ಬರ್ತದೆ. ಈಗ ಚಿಕ್ಕೋಡಿ ತುಂಬಾ ಸಲ ಫಸ್ಟೇ ಬಂದಿತ್ತು, ಅದು ಅನೇಕ ಬಾರಿ ಫಸ್ಟೇ ಬಂದಿತ್ತು. ಒಂದು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಓರಿಯೆಂಟೇಶನ್ ನ ಪ್ರಾಬ್ಲಮ್ ನಾನು ಹೇಳಿದಾಗೆ. ಎರಡನೇದು ಸೋಷಿಯೋ ಇಕನಾಮಿಕ್ ಕಂಡೀಷನ್. ಈಗ ದಕ್ಷಿಣ ಕನ್ನಡ, ಉಡುಪಿ ಅಂತ ಹೇಳಿದ್ರೆ ಪೇರೆಂಟ್ಸ್ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತಗೊಳ್ತಾರೆ ಮಕ್ಕಳ ಎಜುಕೇಶನ್ ವಿಚಾರದಲ್ಲಿ.
ಈ ಭಾಗದಲ್ಲಿ ಪೇರೆಂಟ್ಸ್ ವಿಶೇಷ ಕಾಳಜಿ ವಹಿಸಿದಾಗೆ ನನಗೆ ಕಾಣುದಿಲ್ಲ. ಪೇರೆಂಟ್ಸ್ ಗೆ ನಮ್ಮ ಮಕ್ಕಳು ಒಳ್ಳೇದಾಗಬೇಕು ಅಂತ ಇದೆ, ಬಟ್ ಹೌ ಟು ಅಟೆಂಡ್ ದೆಮ್ ಅದು ಗೊತ್ತಾಗೋದ್ರಲ್ಲಿ ಸಮಸ್ಯೆ ಆಗ್ತದೆ ಅಂತ ಅನಿಸ್ತದೆ. ಮತ್ತೆ ಪೇರೆಂಟ್ಸ್ ಇರುವಂತ ಎಕ್ಸ್ಟ್ರಾ ಜವಾಬ್ದಾರಿಗಳು, ಬೇರೆ ಬೇರೆ ಕೆಲಸಗಳು, ಸೋಶಿಯೋ ಇಕನಾಮಿಕ್ ಕಂಡೀಷನ್ಸ್, ಇದೆಲ್ಲ ಅದಕ್ಕೆ ಕಾರಣ ಆಗಿರ್ಬೋದು. ಒಂದು ಈ ಕಲ್ಯಾಣ ಕರ್ನಾಟಕದಲ್ಲಿ ಫಾಲೋ ಅಪ್ ಮಾಡೋದು ಕಡಿಮೆ ಆಗ್ತದೆ, ಮಕ್ಕಳನ್ನು ಫಾಲೋ ಅಪ್ ಮಾಡೋದು ಕಡಿಮೆ ಅಂತ ಅನಿಸ್ತದೆ. ಆದ್ರೆ ರಿಸಲ್ಟ್ ಬರಬೇಕು ಅಂತ ಆದ್ರೆ ನೀವು ಫಾಲೋ ಅಪ್ ಮಾಡ್ಬೇಕು. ಆದ್ರೆ ಒಂದು ವಿಚಾರ ಹೇಳ್ತೇನೆ, ರಿಸಲ್ಟ್ ಈಸ್ ನಾಟ್ ಫೈನಲ್. ರಿಸಲ್ಟ್ ಈಸ್ ನಾಟ್ ದ ಫೈನಲ್ ಇಂಡಿಕೇಟರ್ ಆಫ್ ದಿ ಲರ್ನಿಂಗ್. ರಿಸಲ್ಟ್ ಬಾರದೇ ಇದ್ದಾಗಲೂ ಲರ್ನಿಂಗ್ ನಡೆದಿರ್ಬೋದು. ಲರ್ನಿಂಗ್ ಅನ್ನೋದು ರಿಸಲ್ಟ್ ಆಗಿ ಕನ್ವರ್ಟ್ ಆಗಿರುವುದಿಲ್ಲ ಅಷ್ಟೇ. ಲರ್ನಿಂಗ್ ನಡೆದಿಲ್ಲ ಅಂತ ಹೇಳುವ ಹಾಗೆ ಆಗುದಿಲ್ಲ. ಅದರ ಎಕ್ಸಾಮಿನೇಷನ್ ಪ್ಯಾಟರ್ನ್ ಒಳಗೆ ಸಿಸ್ಟಮ್ಯಾಟಿಕ್ ಆಗಿ ಹೇಗೆ ಬರೆಯಬೇಕು ಅನ್ನುವ ಓರಿಯೆಂಟೇಶನ್ ಕಡಿಮೆಯಾಗಿದೆ. ಆಯ್ತಾ, ಒಂದು ಅದು ಕಾರಣ. ಅದಕ್ಕೆ ಫಾಲೋ ಅಪ್ ಕಡಿಮೆ ಆಗಿದೆ. ಅದು ಪೇರೆಂಟ್ಸ್ ಕಡೆಯಿಂದಲೂ ಆಗಿರ್ತದೆ, ಟೀಚರ್ಸ್ ಕಡೆಯಿಂದಲೂ ಆಗಿರ್ತದೆ, ಈವನ್ ಟೀಚರ್ಸ್ ಕಡೆಯಿಂದಲೂ ಆಗಿರ್ಲಿಕ್ಕೆ ಸಾಧ್ಯತೆ ಇದೆ. ಅದು ಈಗ ನಮ್ಮ ಕಡೆ ನೋಡಿದ್ರೆ ಟೀಚರ್ಸ್ ಕಡೆಯಿಂದಲೂ ಆಗ್ಬೋದು, ಪೇರೆಂಟ್ಸ್ ಕಡೆಯಿಂದಲೂ ಆಗ್ಬೋದು, ಓರಿಯೆಂಟೇಶನ್ ಎರಡು ಕಡೆಯಿಂದಲೂ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಕಡೆಯಿಂದಲೂ ಆಗಿರ್ಬೋದು. ಇದರ ಟೀಚರ್ ಆರ್ ಪೇರೆಂಟ್ಸ್ ಫಾಲೋ ಅಪ್ ಮಾಡಲೇಬೇಕು. ಟೀಚರ್ಗಿಂತಲೂ ಹೆಚ್ಚಾಗಿ ಪೇರೆಂಟ್ಸ್ ಫಾಲೋ ಅಪ್ ಮಾಡ್ಬೇಕಾಗ್ತದೆ. ಅದು ಒಂದೇನಾಗ್ತದೆ, ಒಟ್ಟು ಸೋಷಿಯಲ್ ಸಿಸ್ಟಮ್ ಅಲ್ಲೇ ಆ ಒಂದು ಅವೇರ್ನೆಸ್ ಇದ್ದಾಗ, ಈಗ ಪೇರೆಂಟ್ಸ್ ನಾವು ಫಾಲೋ ಅಪ್ ಮಾಡ್ತಾ ಇದ್ದೇವೋ ಇಲ್ವೋ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ಹೇಳುವ ಕಾರಣಕ್ಕೆ ಟೀಚರ್ ಫಾಲೋ ಅಪ್ ಮಾಡುದು, ಟೀಚರ್ಸ್ ಕಡೆಗೆ ನಮ್ಮ ಹತ್ರ ಇನ್ನೇನಾದ್ರೂ ಹೇಳುದು ಬೇಡ ಅಂತ ಹೇಳುವ ಕಾರಣಕ್ಕೆ ಪೇರೆಂಟ್ ಫಾಲೋ ಅಪ್ ಮಾಡುದು, ಇದು ಬರ್ತದೆ. ಆ ಮೆಂಟಾಲಿಟಿ ಒಂದು ಕ್ರಿಯೇಟ್ ಆಗ್ಬೇಕಾದ ಅಗತ್ಯ ಇದೆ ಅಂತ ಅನಿಸ್ತದೆ. ಮಕ್ಕಳು ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು. ಶಿಕ್ಷಕರು ಹೇಳ್ತಾರೆ ಅಂತೇಳಿ ಪಾಲಕರು ಬಿಡೋದು, ಪಾಲಕರು ಹೇಳ್ತಾರೆ ಅಂತೇಳಿ ಶಿಕ್ಷಕರು ಬಿಟ್ರೆ ಮಗುವಿಗೆ ಹಾನಿ ವಿನಃ ಅರಿವು ಇಲ್ಲ ಅಂತ ಹೇಳಿ ಅನ್ಕೊಂತೀವಿ. ಅರವಿಂದ್ ಚೊಕ್ಕಾಡಿ ಸರ್, ಇನ್ನೊಂದು ಪ್ರಶ್ನೆ ಇದೆ. ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಗಳು ನಿಮ್ಮ ಮೇಲೆ ಸಾಕಷ್ಟು ಪ್ರಭಾವ ಬೀರಿವೆ. ನಾನು ಫೇಸ್ಬುಕ್ ನಲ್ಲಿ ನೋಡ್ತಾ ಇರೋ ಸಂದರ್ಭದಲ್ಲಿ ಹಲವಾರು ಚರ್ಚೆಗಳನ್ನು ತಾವು ಮಾಡ್ತೀರಿ. ಹೇಗೆ ಗಾಂಧೀಜಿಯವರು ನಿಮಗೆ ಅಪ್ಲೈಡ್ ಆದ್ರು ಅಂತ ಹೇಳಿ? ಅಲ್ಲ, ಗಾಂಧೀಜಿಯವರು ಅಪ್ಲೈಡ್ ಆದ್ರು ಅಂತ ಹೇಳಿದ್ರೆ, ಈ ಗಾಂಧಿಯವರಿಂದಲೇ ನಾನೇನೋ ಬಹಳ ಪ್ರಭಾವಿತನಾಗಿದ್ದೇನೆ ಅಂತ ಹೇಳುವಂತ ಅರ್ಥ ಅಲ್ಲ. ಈ ದೇಶದ ಕಾಮನ್ ಮ್ಯಾನಿಗೆ ಸೂಕ್ತವಾಗುವಂತ ಜೀವನ ಶೈಲಿಯಲ್ಲಿ ಮತ್ತು ಆತನ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಒಂದು ತಾತ್ವಿಕ ಚಿಂತನೆಯನ್ನು ಮತ್ತು ಸಾಧ್ಯತೆಯನ್ನು ತೆರೆದಿಟ್ಟವರು ಮಹಾತ್ಮ ಗಾಂಧಿಯವರು. ನಾನು ತುಂಬಾ ಸರಳವಾಗಿ ಕೇಳ್ತೇನೆ, ಭಗತ್ ಸಿಂಗ್ ಒಬ್ಬ ಮಹಾನ್ ಕ್ರಾಂತಿಕಾರಿ ಮತ್ತು ಹೋರಾಟಗಾರರು, ನಾವು ಸಾವಿರ ಬಾರಿ ನಾವು ಶರಣಾಗ್ತೇವೆ. ಸುಭಾಷ್ ಚಂದ್ರ ಬೋಸ್ ಮಹಾನ್ ಹೋರಾಟಗಾರರು, ಸಾವಿರ ಬಾರಿ ಅವರಿಗೆ ಶರಣಾಗ್ತೇವೆ. ಆದರೆ ಯಾವುದೋ ಒಂದು ಸಮಸ್ಯೆ ಇದೆ ಅಂತೇಳಿ ಅನಿಸಿದಾಗ ಗಲ್ಲಿಗೆ ಇರ್ಲಿಕ್ಕೆ ನಾನು ತಯಾರಿದ್ದೇನೆ, ಐ ಆಮ್ ನಾಟ್ ರೆಡಿ. ಆವಾಗ ನಾನು ಏನು ಮಾಡ್ಬೋದು, ಭಗತ್ ಸಿಂಗ್ ಅನ್ನು ನಾನು ಆರಾಧನೆ ಮಾಡಬಹುದು, ಆದ್ರೆ ಅವರನ್ನು ಅನುಸರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಈಗ ಮಹಾತ್ಮ ಗಾಂಧಿ ಆದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಗಲ್ಲಿಗೆ ಇರುವಂತ ಪ್ರಮೇಯವೇ ಬರುದಿಲ್ಲ, ಆಯ್ತಾ. ಆದ್ರೆ ನಾನು ನನ್ನ ಹಕ್ಕೊತ್ತಾಯಕ್ಕಾಗಿ ಅಲ್ಲಿ ಹೋರಾಟ ಮಾಡಬಹುದು, ಅಲ್ಲಿ ಹೋಗಿ ಕೂತ್ಕೊಳ್ಬಹುದು, ಕೂತ್ಕೊಂಡು ಹೆಚ್ಚಾದ್ರೆ ಏನ್ ಮಾಡ್ಬೋದು, 4 ಪೆಟ್ಟು ಬೀಳ್ಬೋದು, ಅದಕ್ಕಿಂತ ಹೆಚ್ಚು ನನಗೆ ಏನಾಗುದಿಲ್ಲ. ಸೊ ರಿಸ್ಕ್ ಕಡಿಮೆ. ರಿಸ್ಕ್ ಕಡಿಮೆ ಆದಾಗ ಒಬ್ಬ ಸಾಂಸಾರಿಕ ವ್ಯಕ್ತಿಯಾಗಿ ನನಗೆ ಅದನ್ನು ಅನುಸರಿಸಲಿಕ್ಕೆ ಸಾಧ್ಯವಾಗ್ತದೆ. ಅನುಸರಿಸಲಿಕ್ಕೆ ಸಾಧ್ಯವಾಗುವ ಒಂದು ತಾತ್ವಿಕತೆಯನ್ನು ಅವರು ಕಟ್ಟಿಕೊಟ್ರು. ಇದೆಯಾ ಇಡೀ ಇಂಡಿಯಾವನ್ನು ಒಂದು ಸಮಗ್ರವಾಗಿ ಅರ್ಥ ಮಾಡಿಕೊಂಡು ಒಂದು ತಾತ್ವಿಕ ರಚನೆಯನ್ನು ಮಹಾತ್ಮ ಗಾಂಧಿ ಅವರು ಕೊಟ್ರು. ಮತ್ತು ಎಷ್ಟೋ ಸಂದರ್ಭದಲ್ಲಿ ನೋಡಿ, ಇವತ್ತು ಹಿಂಸೆಯ ಬಗ್ಗೆ ಬಹಳ ಹೇಳುವಂತವ್ರು ಇದ್ದಾರೆ. ಹಾಗೆ ಹಿಂಸೆಯ ಬಗ್ಗೆ ಪ್ರತಿಪಾದನೆ ಮಾಡ್ತಾ ಇರುವ ಯಾರೂ ಕೂಡ ಅವರಿಗೊಂದು ಸಮಸ್ಯೆ ಬಂತು ಅಂತ ಹೇಳಿ ಆದ್ರೆ ಅವ್ರು ಹೋಗಿ ಧರಣಿ ಕೂತ್ಕೊಳ್ತಾರೆ ಹೊರತು ಅವರು ಹೋಗಿ ಯಾರಿಗೂ ಶೂಟ್ ಮಾಡುದಿಲ್ಲ. ಹಾಗಾದ್ರೆ ಗಾಂಧಿಯನ್ನು ವಿರೋಧಿಸ್ತಾನೆ ಇವರು ಫಾಲೋ ಮಾಡುದು, ಗಾಂಧಿಯನ್ ಫಿಲಾಸಫಿಯನ್ನೇ ಫಾಲೋ ಮಾಡುದು. ಅಂದ್ರೆ ಇದು ಗಾಂಧಿ ಜಗತ್ತಿಗೆ ಅನಿವಾರ್ಯವಾಗಿರುವಂತ ಒಂದು ಕಂಡೀಷನ್. ಮತ್ತು ಗಾಂಧಿಯನ್ ಸಿಸ್ಟಮ್ ಯಾಕೆ ಚಂದ ಗೊತ್ತುಂಟಾ? ಈಗ ನಾವು ಚೇರ್ ಮೇಲೆ ಕೂತ್ಕೊಂಡಿದ್ದೇವೆ. ಈ ಚೇರ್ ಮೇಲೆ ಕೂತ್ಕೊಂಡದ್ ನನಗೆ ಅಭ್ಯಾಸ ಆಗಿ ಹೋಯ್ತು ಅಂತಾದ್ರೆ ನಮಗೆ ಚೇರ್ ಇಲ್ಲದಿದ್ರೆ ಆಮೇಲೆ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ. ವಿ ಆರ್ ಡಿಪೆಂಡೆಂಟ್ ಆನ್ ಚೇರ್ಸ್, ಆಯ್ತಾ. ನಾವು ನೆಲದಲ್ಲಿ ಕೂತ್ಕೊಳ್ಳಬಲ್ಲೆವು. ನೆಲದಲ್ಲೇ ಕೂತ್ಕೊಂಡು ನಾವು ಮಾತಾಡ್ತಾ ಹೋಯ್ತು ಅಂತ ಹೇಳಿ ಆದ್ರೆ ನಾವು ಚೇರ್ನ ಡಿಪೆಂಡೆಂಟ್ ಆಗುವುದೇ ಇಲ್ಲ. ಇಂಡಿಪೆಂಡೆಂಟ್ ಆಗಬೇಕಾದ್ರೆ ಏನು ಮಾಡಬೇಕು, ನಾವು ಹೆಚ್ಚು ಸರಳವಾಗಿ ಬದುಕಬೇಕು. ಸರಳವಾಗಿ ಬದುಕಿದಷ್ಟು ನಮ್ಮ ಇಂಡಿಪೆಂಡೆನ್ಸ್ ಜಾಸ್ತಿ ಮತ್ತು ಆವಾಗ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಇದೆಲ್ಲಕ್ಕೆ ನಮ್ಮ ಜೀವನ ಶೈಲಿಗೆ ಅಥವಾ ನನ್ನ ಜೀವನ ಶೈಲಿಗೆ
ಗಾಂಧಿ ಹೆಚ್ಚು ಸೂಟೇಬಲ್ ಅಂತ ನನಗೆ ಅನಿಸ್ತದೆ. ಗಾಂಧಿ ಒಂದು ಕಾಂಕ್ರೀಟ್ ಆಗಿ ಒಂದು ಗಾಂಧಿಯ ಒಂದು ಮಾರ್ಗದರ್ಶಕ ಅಂತ ನಾವು ಸ್ವೀಕರಿಸಿದಾಗ ಇದು ನನಗೊಂದು ನನ್ನ ಚಿಂತನೆಗಳಿಗೆ ಒಂದು ಬಲ ಬರ್ತದೆ ಅಂತ ನನಗೆ ಅನಿಸಿತ್ತು. ಅದಕ್ಕೆ ನಾನು ಗಾಂಧಿಯನ್ನು ಹೆಚ್ಚು ಇಷ್ಟಪಡ್ತೇನೆ. ಎಷ್ಟು ಸರಳವಾಗಿ ಸರ್ ನಿರೂಪಿಸಿಬಿಟ್ರು ಅಂತಂದ್ರೆ ಗಾಂಧೀಜಿಯವರ ಇಡೀ ತತ್ವವನ್ನ ಒಂದು 2-3 ನಿಮಿಷಗಳಲ್ಲಿ ಮನವರಿಕೆ ಮಾಡಿಕೊಟ್ರು. ಸ್ನೇಹಿತರೆ, ಅರವಿಂದ್ ಚೊಕ್ಕಾಡಿ ಸರ್ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಇಡೀ ರಾಜ್ಯದ ತುಂಬೆಲ್ಲ ಓಡಾಡ್ತಾರೆ, ಬೇರೆ ಬೇರೆ ಕಡೆಯಲ್ಲಿ ಉಪನ್ಯಾಸ ಕೊಡ್ತಾರೆ, ಪೇಪರ್ಸ್ಗಳನ್ನು ಮಂಡನೆ ಮಾಡ್ತಾರೆ. ಅಷ್ಟಲ್ಲೇ ಕೂಡ ಒಬ್ಬ ಸಾತ್ವಿಕ ಮನೋಭಾವದ ಅರವಿಂದ್ ಚೊಕ್ಕಾಡಿ ಸರ್ ಅವರು ಮಕ್ಕಳೊಟ್ಟಿಗೆ ಇರೋದೇ ಅವ್ರಿಗೆ ಖುಷಿ. 6 ತಾಸು 4 ತಾಸು 5 ತಾಸು ಎಷ್ಟೊತ್ತಾದರೂ ಮಕ್ಕಳ ಜೊತೆನೇ ಬೆರೀತಾರೆ, ಮಕ್ಕಳಿಗೆ ಪಾಠ ಮಾಡ್ತಾರೆ, ಮಕ್ಕಳನ್ನು ಅರ್ಥೈಸಿಕೊಳ್ಳುವಂತೆ ಕೂಡ ಅವರು ಪಾಠಗಳನ್ನು ನಿರೂಪಿಸಬಲ್ಲಂತ ಅವ್ರ ವ್ಯಕ್ತಿತ್ವ ಕೂಡ ಆಗಿದೆ. ಹೀಗಾಗಿ ಈ ಕೊನೆಯದಾಗಿ ಒಂದು ಮಾತುಗಳನ್ನು ಸರ್ ನಾನು ಕೇಳೋದೇನಂತಂದರೆ, ಸರ್ ಈ ಸಾರಿ SSLC ಮಕ್ಕಳಿಗೆ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬೇಕು, ನಾನು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ಕೊಂಡು ಬರಬೇಕು, ಜೊತೆ ನಾನು ಹೇಗೆ ಓದಬೇಕು, ನಾನು ಓದುವ ಕ್ರಮ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು 4 ಮಾತುಗಳನ್ನು ತಾವು ಹೇಳಿದ್ರು. ಒಂದು, ಈ SSLC ಗೈಡು ಬಂದು ಮತ್ತೊಂದು ಮೊದಲೊಂದು ಅಂತಲ್ಲ, ಒಳ್ಳೆಯ ಮಾರ್ಕ್ ತಗೊಳ್ಳಿಕ್ಕೆ ನಾನು ಹೇಳೋದು ಜಸ್ಟ್ ಪಾಸ್ ಆಗ್ಲಿಕ್ಕಲ್ಲ, ಒಳ್ಳೆಯ ಮಾರ್ಕ್ ತಗೊಳ್ಳಿಕ್ಕೆ ಅದನ್ನೆಲ್ಲವನ್ನು ಬಿಟ್ಟಾಕಿ ಟೆಕ್ಸ್ಟ್ ಬುಕ್ ಅನ್ನೇ ಅನುಸರಿಸಿ, ಪಠ್ಯ ಪುಸ್ತಕವನ್ನೇ ಅನುಸರಿಸಿ. ನಾವು ಜ್ಞಾನವನ್ನು ಪಡಿಬೇಕಾದ್ರೆ ಪಠ್ಯ ಪುಸ್ತಕವನ್ನೇ. ಕ್ಲಾಸ್ ಅನ್ನು ಚೆನ್ನಾಗಿ ಕೇಳಿಸಿಕೊಳ್ಳಿ, ಮಕ್ಕಳು ಪಾಠವನ್ನು ಚೆನ್ನಾಗಿ ಕೇಳಿಸ್ಬೇಕು. ಕೇಳಿಸಿಕೊಂಡ ಮೇಲೆ ಆಯಾ ದಿವಸ ನಡೆದಂತ ಪಾಠವನ್ನು ಆಯಾ ದಿವಸ ಅಧ್ಯಯನ ಮಾಡಿ ಅರ್ಥ ಮಾಡ್ಕೊಳ್ಬೇಕು. ಅಧ್ಯಯನ ಮಾಡುವಾಗ ಏನು ಮಾಡ್ಬೇಕಂದ್ರೆ, ಪ್ರತಿಯೊಂದು ಪ್ಯಾರಾಗ್ರಾಫ್ ಅನ್ನು ಅಧ್ಯಯನ ಮಾಡುವಾಗಲೂ ಇದರಲ್ಲಿರುವ ವಿಚಾರಗಳು ಎಕ್ಸಾಮ್ ಅಲ್ಲಿ ಯಾವ ರೀತಿಯಲ್ಲಿ ಪ್ರಶ್ನೆಯಾಗಿ ಬರಬಹುದು ಅನ್ನುವುದನ್ನು ಯೋಚನೆ ಮಾಡಿಕೊಂಡು ಅಭ್ಯಾಸವನ್ನು ಮಾಡಬೇಕು. ಹಾಗೆ ಅಭ್ಯಾಸ ಮಾಡ್ತಾ ಹೋಗುವಾಗ ಸಂಕ್ಷಿಪ್ತವಾಗಿ ಅದರ ಒಂದು ಟಿಪ್ಪಣಿಯನ್ನು ರಚನೆ ಮಾಡಿ ಇಟ್ಕೊಳ್ಬೇಕು. ಇಷ್ಟನ್ನು ಫಾಲೋ ಮಾಡಿತು ಅಂತ ಹೇಳಿ ಆದ್ರೆ ಒಳ್ಳೆಯ ಮಾರ್ಕ್ಸೇ ಬರ್ತದೆ. ಆಯ್ತಾ? ಒಂದು ನಿಜ ಪ್ರಶ್ನೋತ್ತರಗಳ ಮಾದರಿಯಲ್ಲಿ ಅಭ್ಯಾಸ ಮಾಡ್ತೇನೆ ಅಂತೇಳಿ ವಿದ್ಯಾರ್ಥಿಗಳು ಭಾವಿಸುವುದಾದ್ರೆ, ಯಾವುದೇ ಒಂದು ಪಾಠ ಪುಸ್ತಕದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 200ರಿಂದ 250 ಪ್ರಶ್ನೆಗಳನ್ನು ಗರಿಷ್ಠ ತಗೊಳ್ಬಹುದು. ನೀವು ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ನೀವು 200 ಪ್ರಶ್ನೆಗಳಿಗೆ ಪರ್ಫೆಕ್ಟ್ ಆಗಿ ಉತ್ತರವನ್ನು ಬರೀಲಿಕ್ಕೆ ಅಭ್ಯಾಸವನ್ನು ಮಾಡ್ಕೊಂಡ್ಬಿಡಿ. ಬರೆದು ಅಭ್ಯಾಸ ಮಾಡ್ಬೇಕು. ಅನೇಕ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ, ಅವನಿಗೆ ವಿಚಾರ ಗೊತ್ತಿರ್ತದೆ, ಎಕ್ಸಾಮ್ ಅಲ್ಲಿ ಬರೀಲಿಕ್ಕೆ ಆಗುದಿಲ್ಲ, ವಾಕ್ಯ ರಚನೆ ಗೊತ್ತಾಗುದಿಲ್ಲ. ಈ ವಾಕ್ಯ ರಚನೆಯಲ್ಲಿ ಬರೆದು ಅಭ್ಯಾಸ ಮಾಡಬೇಕು. ಹೀಗೆ 200 ಪ್ರಶ್ನೆಗಳಾಗಿ 6ಕ್ಕೆ 1200 ಪ್ರಶ್ನೆಗಳಿಗೆ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ರೆ 70% ಅವ್ನು ರೀಚ್ ಆಗ್ತಾನೆ, ಗ್ಯಾರಂಟಿ. ಮತ್ತೆ ವಿಜ್ಞಾನ ಮತ್ತು ಗಣಿತದಲ್ಲಿ ಮಕ್ಕಳು ಯಾಕೆ ಸ್ವಲ್ಪ ಭಯ ಪಡ್ತಾರೆ? ಅಭ್ಯಾಸ ಮಾಡ್ಬೇಕು ಅವರು. ಒಂದು ಏನು ಅಂತ ಹೇಳಿದ್ರೆ, ಅದು ಮನಸ್ಸಿಗೆ ಬಂದೋಗಿದೆ, ವಿಜ್ಞಾನ ಮತ್ತು ಗಣಿತ ಕಷ್ಟ ಅಂತೇಳಿ. ಏನು ಕಷ್ಟ? ನಮ್ಮ ತಲೆಗೆ ಒಂದು ಪೂರ್ವಾಗ್ರಹಗಳು ಅಂತ ಇವೆ. ಪೂರ್ವಗ್ರಹಗಳು ಉಂಟಲ್ಲ, ಇವನು ಹೀಗೆ ಅಂತ ಮೊದಲೇ ತಿಳ್ಕೊಂಡ್ಬಿಟ್ರೆ ಅದು ನಮಗೆ ಅದು ಹಾಗೆ ಆಗುದು. ಯದ್ಭಾವಂ ತದ್ಭವತಿ. ಇದು ಅದು ಯಾಕೆ ಆಗಿದೆ? ಗಣಿತ ಕಷ್ಟ ಏನಿಲ್ಲ, ಗಣಿತವು ಸುಲಭನೇ. ಆದ್ರೆ ಹೇಗೆ ಸುಲಭ ಮಾಡ್ಬೇಕು ಅದನ್ನು? ಪೈಥಾಗೋರಸನ ಪ್ರಮೇಯ ಅಂತ ಅಷ್ಟನ್ನೇ ಓದ್ಬೇಡಿ. ಈ ಕಟ್ಟಡದಲ್ಲಿ ಪೈಥಾಗೋರಸನ ಪ್ರಮೇಯ ಹೇಗೆಲ್ಲ ರೆಪ್ರೆಸೆಂಟ್ ಆಗಿದೆ ಅಂತ ನೋಡಿ. ಆವಾಗ ಕೂಡಲೇ ನಿಮಗೆ ಪೈಥಾಗೋರಸನ ಪ್ರಮೇಯ ಏನು ಅಂತ ಅರ್ಥ ಆಗಿಬಿಡ್ತು. ಆಯ್ತಾ? ಅದು ಅರ್ಥ ಮಾಡಿಕೊಳ್ಳುವ ವಿಧಾನ. ಎರಡನೇದು, ಅಲ್ಲಿ ಗಣಿತವನ್ನಾದಾಗ ಅವನು ಅಭ್ಯಾಸ ಮಾಡಬೇಕು, ವರ್ಕ್ ಮಾಡಿ ಅದನ್ನು ಸಾಲ್ವ್ ಮಾಡಬೇಕು. ಗಣಿತವನ್ನು ಸಾಲ್ವ್ ಮಾಡಿ ಕಲಿಯುವುದು, ಓದಿ ಕಲಿಯುವುದಲ್ಲ. ಗಣಿತವನ್ನು ಓದುವುದರಿಂದ ಉಪಯೋಗ ಆಗುದಿಲ್ಲ. ಈ ಓದುವಾಗ ಟಿಪ್ಪಣಿ ಮಾಡಿಕೊಂಡು ಕಲಿಯುವುದು, ಉಳಿದ ಸಬ್ಜೆಕ್ಟ್ ಅನ್ನು ಕಲಿಯುವುದು. ಆ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆಗ್ತದೆ. ಮೊದಲು ನನಗೆ ಕಷ್ಟ ಅನ್ನುವುದನ್ನು ಕಿತ್ತಾಕಿ ನಾವು ವಾಸ್ತವದ ಚಿಂತನೆಯ ಮೇಲೆ ಓಡಾಡಬೇಕು. ವಾಸ್ತವಿಕವಾಗಿ ನನ್ನ ಸಾಮರ್ಥ್ಯ ಏನು, ನಾನು ಯಾವ ರೀತಿಯಲ್ಲಿ ವರ್ಕೌಟ್ ಮಾಡಬೇಕು, ನನ್ನ ಪ್ಲಾನ್ ಆಫ್ ಆಕ್ಷನ್ ಏನು, ದಿವಸದಲ್ಲಿ ಎಷ್ಟು ಗಂಟೆ ಯಾವುದನ್ನು ಹೇಗೆ ಓದಬೇಕು ಅನ್ನೋ ಪ್ಲಾನ್ ಮಾಡಿ ಓದ್ತಾ ಹೋಗಿ. ಹೇಗೆ ಕ್ವಶನ್ ಬರ್ತದೆ ಅಂತ ಯೋಚನೆ ಮಾಡ್ಕೊಳ್ಳಿ. ಬರ್ಕೊಂಡದನ್ನು ಪಾಯಿಂಟ್ ಆಗಿ ಟಿಪ್ಪಣಿ ಮಾಡ್ಕೊಳ್ಳಿ. ಎಕ್ಸಾಮಿಗೆ ಆದಾಗ ಒಂದು ದಿವಸ ಅದನ್ನು ತಿರುವಿ ಹಾಕೊಂಡು ನೋಡಿ. ಎಕ್ಸಾಮಿಗೆ ಹೋಗುವ ದಿವಸ ಶಾಂತವಾಗಿ ಹೋಗಿ ಬರೀರಿ, ಬನ್ನಿ, ಒಳ್ಳೆ ಮಾರ್ಕ್ಸೇ ಬರ್ತದೆ. ಇದುವರೆಗೂ ನಮ್ಮ SSLC ವಿದ್ಯಾರ್ಥಿಗಳು ತಾವು ಈ ವಿಡಿಯೋ ಅಥವಾ ಲಿಂಕ್ ತಮಗೆ ಸಿಕ್ಕರೆ ದಯಮಾಡಿ ಅರವಿಂದ್ ಚೊಕ್ಕಾಡಿ ಸರ್ ಹೇಳಿದಂತಹ ಕೆಲವು ಟಿಪ್ಸ್ಗಳನ್ನು ತಾವು ಅನುಸರಿಸಬೇಕು, ಫಾಲೋ ಮಾಡಬೇಕು. ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಏನು ಶ್ರಮ ಪಡೋ ಅಗತ್ಯವಿಲ್ಲ. ಚೆನ್ನಾಗಿ ಆಲಿಸಬೇಕು ಅಂತ ಹೇಳಿದರು, ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದರು. ವರ್ಗ ಕೋಣೆಯಲ್ಲಿ ಕೂತ್ಕೊಂಡು ಗುರುಗಳು ಹೇಳಿದಂಥ ಪಾಠವನ್ನು ಏಕಾಗ್ರತೆಯಿಂದ ಕೇಳಿದಾಗ ಮಾತ್ರ ಆ ವಿದ್ಯಾರ್ಥಿ ಅತಿ ಹೆಚ್ಚು ಅಂಕ ಗಳಿಸಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಮಾತುಗಳನ್ನು ಮಾನ್ಯ ಅರವಿಂದ್ ಚೊಕ್ಕಾಡಿ ಸರ್ ಅವರು ನಮ್ಮ ಜೊತೆ ಹೇಳಿದ್ದಾರೆ. ಸೊ ಹೀಗಾಗಿ ಅರವಿಂದ್ ಚೊಕ್ಕಾಡಿ ಸರ್ ಅವರು ಅನ್ಯ ಕಾರ್ಯ ನಿಮಿತ್ತವಾಗಿ ಕುಷ್ಟಗಿ ಬಂದಿದ್ದರು. ಇಂತಹ ಸಂದರ್ಭದಲ್ಲಿ ಮಾನ್ಯರನ್ನು ಭೇಟಿಯಾಗಿ ಅವರ ಸಮಯ ತೆಗೆದುಕೊಂಡು ಅವ್ರ ಜೊತೆ ಒಂದಿಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀ ವಿಜಯ ಚಂದ್ರಶೇಖರ ಶಿಕ್ಷಣ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಹಾಗೂ ಪ್ರಾಚಾರ್ಯರು, ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದ ಅರ್ಪಿಸ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್.